ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಇವತ್ತಿನಿಂದ 3 ದಿನಗಳ ಕಾಲ ದತ್ತ ಜಯಂತಿ ಆರಂಭ ಆಗಿದೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಶ್ರೀರಾಮ ಸೇನೆ ಸೇರಿ ಹಿಂದೂ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಲಿದ್ದು, ಸಂಕೀರ್ತನ ಯಾತ್ರೆ ಐಡಿ ಪೀಠದಿಂದ ಅನಸೂಯ ಜಯಂತಿ ಆಚರಣೆ ಆಗಲಿದ್ದು, ಬುಧವಾರ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಭರತ್ ನಡೆಸಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಕರ್ನಾಟಕದ ಅಯೋಧ್ಯೆಯೆಂದೇ ಬಿಂಬಿತ ಆಗಿರುವ ದತ್ತಪೀಠ ಉತ್ಸವಕ್ಕೆ ಅಂದ್ರೆ ದತ್ತ ಜಯಂತಿಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ಶ್ರೀರಾಮ ಸೇನೆ ಇರ್ಬೋದು ಮತ್ತು ಬಜರಂಗ ದಳ ಜೊತೆಗೆ ಸಂಘ ಪರಿವಾರದ ಕಾರ್ಯಕರ್ತರು ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಏನು ಚಿಕ್ಕಮಗಳೂರು ನಗರದಾದ್ಯಂತ ಸಂಪೂರ್ಣವಾಗಿ ಬಂಟಿಂಗ್ಸ್ ಮತ್ತು ಧ್ವಜಗಳಿಂದ ಕಂಗೊಳಿಸುತ್ತೆ. ಜಿಲ್ಲೆಯ ಮೂಲೆ ಮೂಲೆಯಲ್ಲೂ ಕೂಡ ಕೇಸರಿಮಯವಾಗಿದೆ. ಇದರ ಜೊತೆಗೆ ಸಾಕಷ್ಟು ಜನ ಅಂದ್ರೆ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಗಳಿಂದಲೂ ಕೂಡ ದತ್ತ ಮಾಲಾಧಾರಿಗಳು ಜಿಲ್ಲೆಯ ದತ್ತಪೀಠಕ್ಕೆ ಆಗಮಿಸುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಏನು ಕೆಎಸ್ಆರ್ಪಿ ತುಕಡಿಗಳ ನಿಯೋಜನೆ ಇರ್ಬೋದು ಮತ್ತು 5,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಒಂದು ನಿಯೋಜನೆಗಾಗಿ ಕರೆತರಲಾಗಿದೆ. ಅದರ ಜೊತೆಯಾಗಿ ಒಂದು ಸಿಸಿಟಿವಿಗಳ ಅಳವಡಿಕೆ ಇರ್ಬೋದು, ಮತ್ತೊಂದು ಕಡೆಯಲ್ಲಿ ಡ್ರೋನ್ ಕ್ಯಾಮೆರಾಗಳು ಮತ್ತು ಏನು ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಪಕ್ಕದ ಜಿಲ್ಲೆಯ ಒಂದು ಗಡಿ ಭಾಗಗಳಲ್ಲಿ ಚೆಕ್ ಪೋಸ್ಟ್ ಗಳನ್ನ ಹಾಕಿ ಪಹರೆ ಕಾಯುವಂತ ಒಂದು ಕೆಲಸವನ್ನ ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಏನು 45 ವರ್ಷ ಕೆಳಪಟ್ಟ ಒಂದು ಸಿಬ್ಬಂದಿಗಳನ್ನ ಮಾತ್ರ ಈ ಒಂದು ಭದ್ರತೆಗಾಗಿ ನಿಯೋಜನೆ ಮಾಡ್ಕೊಳ್ಳಲಾಗಿದೆ. ಮತ್ತೊಂದು ಕಡೆಯಲ್ಲಿ ಏನು ಮಂಗಳವಾರ ಅನಸೂಯ ದೇವಿಯ ಒಂದು ಪೂಜೆಯ ನಂತರ ಒಂದು ಮಹಿಳೆಯರಿಂದ ಸಂಕೀರ್ತನ ಯಾತ್ರೆ ಆರಂಭವಾಗುತ್ತೆ. ಅದಾದ ನಂತರದಲ್ಲಿ ಬುಧವಾರದಂದು ಅಂದ್ರೆ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಅಂದ್ರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಜೊತೆಗೆ ಏನು ದತ್ತ ಮಾಲಾಧಾರಿಗಳಿಂದ ಬೃಹತ್ ಒಂದು ಸಂಕೀರ್ತನ ಶೋಭಾಯಾತ್ರೆ ನಡೆಯುತ್ತೆ. ಅದಾದ ನಂತರದಲ್ಲಿ 4ರಂದು ದತ್ತಪೀಠದಲ್ಲಿ ಒಂದು ದತ್ತ ಪಾದಕಿಯ ದರ್ಶನದ ನಂತರ ಈ ಒಂದು ದತ್ತ ಜಯಂತಿಗೆ ಒಂದು ಅಂತಿಮ ಹೆಜ್ಜೆಯನ್ನು ಇಡಲಾಗುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸ್ ಮಹಾನಿರ್ದೇಶಕರ ಸೂಚನೆಯ ಮೇರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ವಿಕ್ರಮ್ ಅಮಟೆ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಳ್ಳಲಾಗಿದೆ. ಮತ್ತೊಂದು ಕಡೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಅಂದ್ರೆ ಇಲ್ಲಿಂದ ಸಾಗುವಂತ ಮಾರ್ಗದಲ್ಲಿ ಪ್ರತಿ ಹಂತದಲ್ಲೂ ಏನು ಸೂಕ್ಷ್ಮ ಪ್ರದೇಶಗಳು ಅಂತಕ್ಕಂಥ ಒಂದು ರೀತಿಯಲ್ಲಿ ಏನು ಗುರುತು ಮಾಡಿದ್ದಾರೆ. ಸೊ ಅಂತ ಪ್ರದೇಶಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ಕಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಒಂದು ಜಯಂತಿ ಸುಸೂತ್ರವಾಗಿ ನಡೆಯಲಿಕ್ಕೆ ಏನೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು, ಸೊ ಅದಕ್ಕೆ ಬೇಕಾದಂತ ತಯಾರಿಯನ್ನ ಈಗಾಗಲೇ ಜಿಲ್ಲಾಡಳಿತ ಜೊತೆಗೆ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಗ್ಯಾರಂಟಿ ನ್ಯೂಸ್ಗಾಗಿ ಭರತ್, ಚಿಕ್ಕಮಗಳೂರು.